ಗೈಸ್ ಹೋದ್ ಮ್ಯಾಚ್ ಅಲ್ಲಿ RCB ವರ್ಸಸ್ ಮುಂಬೈ ಇಂಡಿಯನ್ಸ್ RCB ಯಾವ ರೀತಿ ಗುಣ ಕೊಡ್ತು ಗೈಸ್ ಮುಂಬೈ ಇಂಡಿಯನ್ಸ್ ಗೆ ಇನ್ನೇನು ಗೆದ್ಬಿಡ್ತು ಅನ್ನೋಷ್ಟರಲ್ಲಿ ಮುಂಬೈ ಇಂಡಿಯನ್ಸ್ RCB ಬೌಲರ್ಸ್ ಗಳು ಯಾವ ರೀತಿ ಮಾಂಜ ಮೇಲೆ ಮಾಂಜ ಕೊಟ್ಟಿದ್ದಾರೆ ಗೊತ್ತಾ ನಿಮಗೆ? ಎಲ್ಲಾ ವಿಡಿಯೋಸ್ ಪ್ರತಿಯೊಂದು ಹೇಳ್ತೀನಿ, ಕೊನೆವರೆಗೂ ನೋಡ್ತಾರೆ ಗೈಸ್. ಯಾರೆಲ್ಲ ಹೊಸಬರಾಗಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ನೋಡ್ರಿ ಒಂದ್ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಟ್ರೇಡ್ ಮಾಡಕ್ ಟೋಪಿ ಹಾಕೊಂಡ್ಬಿಡ್ತೀನಿ. ಬನ್ನಿ ಗೈಸ್, ಯಾರೆಲ್ಲ ನಾವು ನನ್ನ ಚಾನಲ್ ಹೊಸಬರಾಗಿದ್ದಾರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಬನ್ನಿ ತಡ ಮಾಡದೆ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರಿಗೆ ಎಲ್ರಿಗೂ ನಮಸ್ಕಾರ ಸಾಷ್ಟಾಂಗ ನಮಸ್ಕಾರಗಳು. ಗೈಸ್ RCB ಫ್ಯಾನ್ಸ್ ಗಳಿಗೆ RCB ಅಂದ್ರೆ ಒಂದು ಎಮೋಷನ್, ಒಂದು ಫ್ಯಾಮಿಲಿ ತರ. ಅದು ಒಂದು ನಮ್ ಫ್ಯಾಮಿಲಿ. ಟೀಮ್ ಮಾತ್ರ ಸೋತ್ರೆ ಮಾತ್ರ ಫುಲ್ ಅಂದ್ರೆ ಫುಲ್ ಚಿಂತೆ ಆಗ್ಬಿಡುತ್ತೆ ನಮಗೆ. ಯಾಕಂದ್ರೆ ಆ ರೀತಿ ಒಂದು ಬಾಂಡಿಂಗ್ ಕನೆಕ್ಟ್ ಇದೆ ಗೈಸ್ ನಮಗೆ ಮತ್ತೆ ನಮ್ಮ RCB ಗೆ. ಅದು ಫೈನಲ್ ಸೋತ್ಲಿ ಏನು ಫಸ್ಟ್ ಮ್ಯಾಚ್ ಸೋತ್ಲಿ ಏನೋ ಯಾವ್ದೇ ಮ್ಯಾಚ್ ಸೋಲ್ಲಿ ನಮಗಂತೂ ಫುಲ್ ಹಾರ್ಟ್ ಆಗ್ಬಿಡುತ್ತೆ ಗೈಸ್. ನಾನು ಪಕ್ಕ ಡೈ ಹಾರ್ಟ್ RCB ಫ್ಯಾನ್ಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಅವ್ರು ಹೋಗಿ ಕಮೆಂಟ್ ಬಾಕ್ಸ್ ಅಲ್ಲಿ ರೆಡ್ ಮಾರ್ಕ್ ಅಂತ ಟೈಪ್ ಮಾಡಿ, ರೆಡ್ ಅಂದ್ರೆ ದಿಲ್ ಮಾರ್ಕ್ ಅನ್ನೋ ಒಂದು ಟೈಪ್ ಕಮೆಂಟ್ ಮಾಡಿ, RCB ಅಂತ ಟೈಪ್ ಕೂಡ ಮಾಡಿ ಮತ್ತೆ RCB ವಿನ್ ಅಂತ ಟೈಪ್ ಕೂಡ ಮಾಡಿ. ಯಾಕಂದ್ರೆ ಇವತ್ತು RCB ವರ್ಸಸ್ LSG 5ನೇ ಪಂದ್ಯ ಇದೆ. ಆ ಒಂದು ಪಂದ್ಯ ಗೆಲ್ಲೋದಂತೂ ಗ್ಯಾರಂಟಿ. ಇದನ್ನ ಹೇಳ್ಬೇಕು RCB ಫ್ಯಾನ್ಸ್ಗೆ. RCB ಫ್ಯಾನ್ಸ್ ಇನ್ನ ಒಂದು ಬಾಲಲ್ಲಿ 15 ರನ್ ಇದ್ರು ಕೂಡ ಗೆಲ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆ ಒಂದು ಕಾನ್ಫಿಡೆನ್ಸ್ ಇಂದಾನೆ ನಾವು RCB ಫ್ಯಾನ್ಸ್ ಎಲ್ಲೋ ಇರೋದು, ಮತ್ತೆ RCB ಟೀಮ್ ಎಲ್ಲೋ ಇರೋದು ಗೈಸ್. ಬೇರೆಯವರೆಲ್ಲ 5 ಕಪ್ ಮೋಸ ಮಾಡಿ ಗೆದ್ದಿದ್ದಾರೆ ಗೈಸ್, ಮೋಸ ಮಾಡಿ ಡೀಲಿಂಗ್ ಮಾಡಿ ಎಲ್ಲ ಗೆದ್ದಿದ್ದಾರೆ. ಆದ್ರೆ ನಮ್ಮ RCB ದವರು ಕಟ್ಟ ಅಭಿಮಾನಿ ನಾವು ಯಾಕೆ ಹೆಮ್ಮೆ ಪಡ್ಬೇಕಂದ್ರೆ RCB ಬಗ್ಗೆ ಯಾವ್ದೇ ರೀತಿಯ ಡೀಲಿಂಗ್ ಮಾಡಿಲ್ಲ, ಯಾವ್ದೇ ರೀತಿಯ ಮೋಸ ಮಾಡಿಲ್ಲ, ನಿಯತ್ತಿಂದ ಆಡಿ ನಿಯತ್ತಿಂದ ಗೆದ್ದಿವಿ ಗೈಸ್ ನಾವು RCB ಫ್ಯಾನ್ಸ್ ಅವರು. ಮತ್ತೆ RCB ಟೀಮ್, RCB ಮ್ಯಾನೇಜ್ಮೆಂಟ್ ಅವರು 18 ವರ್ಷ ಕಾದಿದ್ದಕ್ಕೆ ನಮಗೊಂದು ಸಾರ್ಥಕ ಫೀಲಿಂಗ್ ಇದೆ. ಯಾಕಂದ್ರೆ ಆ ಒಂದು ಕ್ರೇಜೇ ಬೇರೆ. ಆ ಒಂದು ಗೈಸ್ ಹಿಂದೆದ್ದು ಹಳೇದು ಏನೆಲ್ಲ ಕತೆ ಪುರಾಣ ಇದೆಲ್ಲ ಮರ್ತ್ ಬಿಡೋಣ. ಯಾಕಂದ್ರೆ ಇದು ಹೊಸ ಅಧ್ಯಾಯ, ಹೊಸ RCB ಟೀಮ್, ಹೊಸ ಮ್ಯಾನೇಜ್ಮೆಂಟ್, ಹೊಸ ಕ್ಯಾಪ್ಟನ್ ಕೂಡ ಗೈಸ್. ಅದಕ್ಕೆ ಇವತ್ತು RCB LSG ಮ್ಯಾಚ್ ಇದೆ. RCB ಗೆಲ್ಲೋದೊಂದು ಪಕ್ಕ, ಅದಕ್ಕೇನು ಹೇಳೋದೇ ಬೇಡ. ಯಾಕಂದ್ರೆ RCB ಟೀಮ್ ಹಂಗಿದೆ. 7 ರಿಂದ 8 ನಂಬರ್ ವರೆಗೂ ಬ್ಯಾಟ್ಸ್ಮನ್ ಇದ್ದಾರೆ, ಒಬ್ಬರಾದ್ಮೇಲೆ ಒಬ್ರು. ವಿರಾಟ್ ಕೊಹ್ಲಿ ನಿಮ್ಗೆಲ್ಲ ನೋಡಿದಾರೆ, ವಿರಾಟ್ ಕೊಹ್ಲಿ, ಫಿಲಿಪ್ ಸಾಲ್ಟ್, ದೇವದತ್ ಪಡಿಕ್ಕಲ್ ಟೀಮ್ ದೈತ್ಯ ಗೈಸ್. ನಮ್ ಟೀಮ್ ಅಲ್ಲಿ ದೈತ್ಯ ಅಂದ್ರೆ ಟೀಮ್ ಡೇವಿಡ್ ಮತ್ತಿದ್ದಾರೆ, ಇನ್ನೊಬ್ರು ಯಾರಾದ್ರೆ ಶಫ್ರಾನ್ ರುದರ್ಫೋರ್ಡ್. ಅವ್ನು ಬಂದ ಅಂದ್ರೆ ಎಲ್ಲ ಬಾಲ್ಸ್ ಕೂಡ ಎಲ್ಲ ಸ್ಟೇಡಿಯಂ ಇಂದ ಆಚೆ ಹೋಗುತ್ತೆ. ಯಾಕಂದ್ರೆ ಅವನ್ ಕೆಪಾಸಿಟಿ ಹಂಗಿದೆ. ಮತ್ತೆ ಟೀಮ್ ಡೇವಿಡ್ ಅಂತ ನಿಂತ್ಬಿಟ್ರು ಎದುರಾಳಿ ಟೀಮ್ ಅಂದ್ರೆ ಹುಚ್ಚು ಹೋಗಿಸ್ಬಿಡ್ತಾನೆ, ಅದು ಬೇರೆ ಮಾತು. ನೀವೇ ನೋಡಿದಿರೋದು ಹೋದ್ ಮ್ಯಾಚ್ ಅಲ್ಲಿ ಕಂಟಿನ್ಯೂ ಎಷ್ಟು 3 4 6 ಕಂಟಿನ್ಯೂ ನೋಡಿದ್ದೀನಿ ಗೈಸ್. ಆ ಒಂದು 6 ಅಲ್ಲಿ ಎಲ್ಲರೂ ಬೆಚ್ಚಿ ಬಿದ್ದ್ಬಿಟ್ಟಿದ್ದಾರೆ. ಇನ್ನ ಇವತ್ತು ಯಾವ ರೀತಿ ಇದೆ ಮ್ಯಾಚ್ ನೋಡೋಣ. ಹೋದ್ ಮ್ಯಾಚ್ ಅಲ್ಲಿ ಬರ್ತಾ ಇಟ್ಟಿದ್ದಾನೆ ಗುಣ ನಮ್ಮ ಫಿಲಿಪ್ ಸಾಲ್ಟ್ ಕಾಕಾ ಅವರು. ಯಾವ ರೀತಿ ಹೊಡೆದಾರ ಅಂದ್ರೆ ಎಷ್ಟೋ ರನ್ ನೋಡಿದಾರೆ ಗೈಸ್. ನನಗಂತೂ ನೋಡಿ ಫುಲ್ ಖುಷಿ ಆಯ್ತು. ಅದ್ರಲ್ಲಿ ನಮ್ಮ ಕೊಹ್ಲಿ ಕಿಂಗ್ ಕೊಹ್ಲಿ ಅಂತೂ ನಿಂತ್ ಬಿಟ್ಟಿದ್ದಾನೆ. 6 ಮೇಲೆ 6, 4 ಮೇಲೆ 4, 6 ಹೊಡೆದು ಸುರಿಮಳೆ. ಅದಾದ್ಮೇಲೆ ನಮ್ಮ ಪಡಿದರ್ ಕೂಡ ಬಂದ್ರು, ಕ್ಯಾಪ್ಟನ್, ನಮ್ಮ RCB ಕ್ಯಾಪ್ಟನ್ ಕೂಡ ಬಂದು ಬರೀ 20 ಬಾಲ್ 50 ರನ್ ಏನು ಹೊಡೆದಿದ್ದಾರೆ. ಎಂತ ಬ್ಯಾಟಿಂಗು, ಏನ್ ಬ್ಯಾಟಿಂಗ್ ಅಂತ ಹೇಳ್ತೀರಾ? ಬ್ಯಾಟಿಂಗ್ ನೋಡೋದಕ್ಕೆ ನಮ್ಮ RCB ದವ್ರು ಖುಷಿ. RCB ಮ್ಯಾಚ್ ಇರ್ತದೆ, ನಾನು ಮನ್ಸಿಂದ ಹೇಳ್ತಿದ್ದೀನಿ. ಒಂದು ಬಾಲು, ಒಂದು ಅಡ್ವರ್ಟೈಸ್ ಕೂಡ ಮಿಸ್ ಮಾಡಲ್ಲ. ಆ ರೀತಿ ಪೂರ್ತಿ ಮ್ಯಾಚ್ ಆಗೋವರೆಗೂ ನೋಡ್ತೀನಿ. ಬರೀ ಒನ್ ಸೈಡ್ ಮ್ಯಾಚ್ ನೋಡಲ್ಲ, ಪೂರ್ತಿ ಎಂಡಿಂಗ್ ವರ್ಗು ಮ್ಯಾಚ್ ನೋಡ್ತೀನಿ ಗೈಸ್. ಅದು RCB ಡೈ ಹಾರ್ಟ್ ಫ್ಯಾನ್. ಅಂದ್ರೆ ನೀವೆಲ್ಲ ಯಾರ ಡೈ ಹಾರ್ಟ್ ಫ್ಯಾನ್ ಇದ್ದೀರಾ ಈ ಒಂದು ವಿಡಿಯೋ ನೋಡಿ ಕಮೆಂಟ್ ಕೂಡ ಮಾಡಿ, ನಾನು ಡೈ ಹಾರ್ಟ್ ಫ್ಯಾನ್ RCB ಅಂತ ಕಮೆಂಟ್ ಮಾಡಿ. ಯಾಕಂದ್ರೆ ಗೊತ್ತಾಗುತ್ತೆ ಯಾರ್ಯಾರು RCB ಫ್ಯಾನ್ಸ್ ಇದ್ದೀರಾ, ಎಷ್ಟು ಜನ ಇದ್ದೀರಾ, ಎಷ್ಟು ಜನ ವಿಡಿಯೋ ನೋಡ್ತಿದ್ದೀರಾ ಅಂತ ಗೊತ್ತಾಗುತ್ತೆ ಗೈಸ್. ಇನ್ನೊಂದು ಪ್ರಾಂಪ್ಟ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಸೀಸನ್ ಅಲ್ಲಿ ಏನಾಯ್ತಂದ್ರೆ 220+ ಹೊಡೆದ್ರೆ RCB ಗೆಲ್ತೀವಿ. ಅಷ್ಟು ಕಡಿಮೆ, ಇನ್ನ ಕಡಿಮೆ ಹೊಡೆದ್ರೆ ಕೂಡ ಗೆಲ್ತೀವಿ, ಅದು ಬೇರೆ ವಿಷಯ. ಯಾಕಂದ್ರೆ RCB ಗೊತ್ತು, ನಮಗೆ ಗೊತ್ತು, RCB ಡೈ ಹಾರ್ಟ್ ಫ್ಯಾನ್ಸ್ ಗೊತ್ತು. ಬೌಲರ್ಸ್ ಯಾವ ರೀತಿ ಇದಾರೆ, ಶ್ರೇಯಸ್ ಶರ್ಮಾ ಇದಾರೆ, ಭುವನೇಶ್ವರ್ ಕುಮಾರ್ ಇದಾರೆ, ಹೆಜಲ್ವುಡ್, ಡಫಿ ಅಂತೂ ಬಾಬಾ ಬರ್ತಾನೆ ಫಸ್ಟ್ ಮ್ಯಾಚ್ ಅಲ್ಲಿ 3 ವಿಕೆಟ್. ಯಾರಾದ್ರೂ ವಿಕೆಟ್ ತೆಗಿತಿಲ್ಲ, ಯಾರಾದ್ರೂ ವೀಕ್ ಜಾಸ್ತಿ ರನ್ ಓಡಿಸ್ಕೊತಿದಾರೆ ವೀಕ್ ಬೌಲರ್ ಅಂತ ಹೇಳಿದ್ರೆ ಅಲ್ಲಿ ಇಮಿಡಿಯೇಟ್ ರೀಪ್ಲೇಸ್ ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ನಮ್ಮ ಡಫಿಯರ್ ಬರಲೇಬೇಕು. ಅದು ಡಫಿಯರ್ ಗೊತ್ತು, ನಮ್ಮ RCB ಟೀಮ್ ಅವ್ರ ಗೊತ್ತು. ಈ ಒಂದು ವರ್ಷದಲ್ಲಿ RCB ಟೀಮ್ ಗೆಲ್ಲೋದಂತೂ ಪಕ್ಕ. ಇದೊಂದು ಬರ್ಕೊಂಡಿಡಿ ಗೈಸ್. ಹೋದ ವರ್ಷ ಗೆದ್ದಿದೆ ತಾನೆ, ಈ ವರ್ಷ ಕೂಡ ಗೆಲ್ಲುತ್ತೆ, ಮುಂದಿನ ವರ್ಷ ಕೂಡ ಗೆಲ್ಲುತ್ತೆ. ಯಾವುದೇ ಟೀಮ್ ಆಗಿರ್ಲಿ ಸತತ ಕಂಟಿನ್ಯೂ 2 ಕನ್ಸಿಕ್ಯೂಟಿವ್ ವಿನ್ ಯಾವತ್ತೂ ಕಪ್ ಹೊಡೆದಿಲ್ಲ. ಆ ಒಂದು ರೆಕಾರ್ಡ್ ಬ್ರೇಕ್ ನಮ್ಮ RCB ಮಾಡಿ ತೋರಿಸುತ್ತೆ. ನೀವಂತೂ ನೋಡ್ತಾರೆ, ನಾನಂತೂ ಪ್ರತಿ ಮ್ಯಾಚ್ RCB ಮ್ಯಾಚ್ ನೋಡ್ತಿರ್ತೀನಿ, ನೀವು ಕೂಡ ನೋಡ್ತಾರೆ ಗೈಸ್. ಅಪೋಸಿಟ್ ಟೀಮ್ ಅವ್ರು ಬಂದ್ರ, ಮುಂಬೈ ಇಂಡಿಯನ್ಸ್ ಅವ್ರು ಬಂದು, ರಿಯನ್ ರಿಕಲ್ಟನ್ ಬಂದು 6 ಹೊಡಿತಾನ. ಇವ್ನ ಏನಪ್ಪಾ, ಇವ್ನು ಮ್ಯಾಚ್ ಏನು ಎಲ್ಲೋ ತಗೊಂಡ್ ಹೋಗ್ತಾನ ಅಂತ ಅನ್ಕೊಂಡಿದ್ದೆ. ಆದ್ರೆ ಚೆನ್ನಾಗ್ ಹೊಡೆದಾನ. ಯಾಕಂದ್ರೆ ಸುಳ್ಳು ಯಾಕೆ ಹೇಳ್ಬಾರ್ದು, ಚೆನ್ನಾಗ್ ಹೊಡೆದಾನ.
ಸುಳ್ಳಾಗಿ ಹೇಳ್ಬಾರ್ದು, ತಪ್ಪದು. ಚೆನ್ನಾಗ್ ಆಡೋಣ. ಅದಾದ್ಮೇಲೆ ನಾನು ಯಾರಪ್ಪ ಅದು ಗೈಸ್, ತಿಲಕ್ ವರ್ಮಾ ಬರ್ತಾನಂತ ನಾನು ಏನೋ ಅಂದ್ರೆ ಇವನ್ ಜಾಸ್ತಿ ಹೊಡಿತಾನ ಅಂತ ಅನ್ಕೊಂಡಿದ್ದೆ. ನೋಡಿದೆ ಅಲ್ಲಿ ಒಂದೇ ಬಾಲಿಗೆ ಡಕ್ಔಟ್ ನಮ್ ಸುರೇಶ್ ಶರ್ಮಾ ಬಾಲಿಗೆ. ನಮ್ಮ ಆರ್ ಸಿ ಬಿ ಬೋಲರ್ಸ್ ಏನ್ ಅನ್ಕೊಂಡಿರಿ ನೀವು? ಆರ್ ಸಿ ಬಿ ಬೋಲರ್ಸ್ ಗತ್ತೆ ಬೇರೆ, ಆರ್ ಸಿ ಬಿನೇ ಬೇರೆ. ಯಾಕಂದ್ರೆ ಇಷ್ಟೆಲ್ಲ ಹಳೇದೆಲ್ಲ ಆರ್ ಸಿ ಬಿ ನೋಡಿದೀರಾ, 17 ವರ್ಷವರೆಗೂ ಆರ್ ಸಿ ಬಿ ನೋಡಿದೀರಾ. 18 ವರ್ಷದಿಂದ ಮುಂದೆ ಬರೋ ಎಲ್ಲ ಆರ್ ಸಿ ಬಿ ಟೀಮ್, ಆರ್ ಸಿ ಬಿ ಮ್ಯಾನೇಜ್ಮೆಂಟ್, ಆರ್ ಸಿ ಬಿ ಪರ್ಫಾರ್ಮೆನ್ಸ್, ಇದೆಲ್ಲ ಹೊಸ ಅಧ್ಯಾಯ. ಇನ್ನೊಂದೇನಂದ್ರೆ ಬೇರೆ ಮ್ಯಾಚ್ ಎಲ್ಲ ಸೆಮಿಫೈನಲ್ಸ್ ಆಗಿರ್ಬೋದು, ನಮ್ಮ ಒಂದು ಆರ್ ಸಿ ಬಿ ಟೀಮ್ ಕಷ್ಟಪಟ್ಟು ಫೈನಲ್ಸ್ ವರೆಗೆ ಹೋಗುತ್ತೆ. ಅಂದ್ರೆ ಹೋದ ವರ್ಷ ಆರ್ ಸಿ ಬಿ ಇದೆ, ಹೋದ ವರ್ಷಕ್ಕಿಂತ ಇನ್ನ 1-2 years ಬ್ಯಾಕ್ ಫೈನಲ್ಸ್ ಸೆಮಿಫೈನಲ್ಸ್ ಹೋಗುತ್ತೆ. ಹೋಗಿ ಲಾಸ್ಟ್ ಒಂದ್ 2 ಓವರ್ ಸೋತ್ಬಿಡುತ್ತೆ. ಅದಂತೂ ನಂಗೆ ಸಖತ್ ಬೇಜಾರಾಗುತ್ತೆ. ಆ ಬೇಜಾರ್ ಯಾವ ರೀತಿ ಆಗತ್ತೆ ಅಂದ್ರೆ, ನಿಮಗೇನ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಮಾತ್ರ ಯಾವ ರೀತಿ ಬೇಜಾರಾಗುತ್ತೆ ನಿಮ್ ಮುಂದೆ ಶೇರ್ ಮಾಡ್ಕೊಳ್ತೀನಿ ನೋಡಿ. ಅದೋ ಒಂದು IPL ಸೌಂಡ್ ಕೇಳಿಸ್ತಾಕು ಫಸ್ಟ್ ತಗೊಂಡೋಗಿ ಹೊಡೆದ್ಬಿಡ್ತೀನಿ. ಯಾಕಂದ್ರೆ ಆ ಫೋನ್ ತಗೊಂಡ್ ಎಷ್ಟು ಬಿಡ್ತೀನಿ. ಯಾಕಂದ್ರೆ ಆರ್ ಸಿ ಬಿ ಸೋತಾಗ್ಬಿಡುತ್ತಲ್ಲ ಅಲ್ಲಿ. ಮತ್ತೆ ಆರ್ ಸಿ ಬಿ ಮತ್ತೆ ಸೋತಾಗ್ಬಿಟ್ರೆ ಅಂದ್ರೆ IPL ಯಾಕೆ ನೋಡ್ಬೇಕು? ಆ ರೀತಿ ಒಂದು ಮೈಂಡ್ ಸೆಟ್ ನನಗೆ. ಮತ್ತು ಲಾಸ್ಟ್ ಬಾಲ್ ಹೊಡೆದ್ರೆ ಗೆದ್ದಿರ್ಬೇಕಿತ್ತಲ್ಲ, ಆ ಲಾಸ್ಟ್ ಬಾಲ್ ವಿಕೆಟ್ ತೆಗೆದ್ರೆ ಗೆದ್ದಿರ್ಬೇಕಿತ್ತಲ್ಲ, ಲಾಸ್ಟ್ ಬಾಲ್ ಕ್ಯಾಚ್, ಆ ಒಂದು ಕ್ಯಾಚ್ ಮಿಸ್ ಮಾಡಿದ್ದಿಲ್ಲ ಅಂದ್ರೆ ಆರಾಮ್ ಗೆಲ್ಬೇಕಿತ್ತಲ್ಲ. ಆ ರೀತಿ ಒಂದು ಮೈಂಡ್ ಸೆಟ್. ಈ ರೀತಿ ಎಲ್ಲ ನಿಮಗೆ ಯಾರ್ಯಾರಿಗೆ ಈ ರೀತಿ ಅನುಭವ ಆಗುತ್ತೆ ಅವರು ತಪ್ಪದೆ ಕಮೆಂಟ್ ಮಾಡಿ ಗೈಸ್. ಆ ಒಂದು ಕಮೆಂಟ್ ಪ್ರತಿಯೊಬ್ರು ಈ ವಿಡಿಯೋದಲ್ಲಿ ಯಾರ ಕಮೆಂಟ್ ಮಾಡ್ತಾರೆ ಎಲ್ರಿಗೂ ರಿಪ್ಲೈ ಮಾಡ್ತೀನಿ ಪಕ್ಕ. ನಾನಂತೂ ಡಯಾರ್ಡ್ ಫ್ಯಾನ್ ಆರ್ ಸಿ ಬಿನೇ. ನೀವು ಆರ್ ಸಿ ಬಿ ಫ್ಯಾನ್ಸ್ ಆಗಿದ್ರೆ ನೀವು ಕಮೆಂಟ್ ಮಾಡಿ. ಇವತ್ತು ಮ್ಯಾಚ್ ಆರ್ ಸಿ ಬಿ ಮತ್ತೆ LS ಇದೆಯಲ್ಲ, ಅದ್ರಲ್ಲಿ ಏನ್ ಚೇಂಜಸ್ ಮಾಡಬಾರ್ದು. ಯಾಕಂದ್ರೆ ಎಲ್ರು ಫಾರ್ಮ್ ಅಲ್ಲಿ ಇದಾರೆ, ಎಲ್ರು ಚೆನ್ನಾಗಿ ಕೂಡ ಆಡ್ತಿದ್ದಾರೆ. ಎಲ್ರು ಪರ್ಫಾರ್ಮೆನ್ಸ್, ಸ್ಟ್ರೈಕ್ ರೇಟ್ ಆಗಿರ್ಬೋದು, ಎಲ್ರು 6 4 ಹೊಡೆದಿರ್ಬೋದು, ಎಲ್ಲ ಪ್ರತಿಯೊಂದು ಎಲ್ರು ಫಾರ್ಮ್ ಅಲ್ಲಿ ಇದಾರೆ. ಅದಕ್ಕೆ ಯಾರಿಗೂ ಚೇಂಜಸ್ ಮಾಡಬಾರ್ದು. ಯಾರಿಗೂ ಆಟದಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದೇ ಇರುತ್ತೆ, ಇಂಪ್ಯಾಕ್ಟ್ ಪ್ಲೇಯರ್ ಇರ್ಲೇಬೇಕು. ಯಾಕಂದ್ರೆ ಎಮರ್ಜೆನ್ಸಿ ಮತ್ತೆ ಆಪತ್ ಬಾಂಧವಾಗಿ ಯಾರು ಬಂದೇ ಬರ್ತಾರೆ ನಮ್ಮ ಟೀಮ್ ಅಲ್ಲಿ, ಅದೊಂದು ಇಂಪ್ಯಾಕ್ಟ್ ಪ್ಲೇಯರ್ ಇರ್ಬೇಕು. ಆದ್ರೆ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಚೇಂಜ್ ಮಾಡಬಾರ್ದು. ಪ್ಲೇಯರ್ಸ್ ಆಗಿರ್ಬೋದು ಮತ್ತೆ ಯಾರಾದ್ರೂ ಬೌಲರ್ಸ್ ಕೂಡ ಯಾರು ಚೇಂಜ್ ಮಾಡಬಾರ್ದು. ಅದೇ ಆಸ್ ಇಟ್ ಟೀಮ್ ಹೆಂಗಿದೆ ಓಟ್ ಮ್ಯಾಚ್ ಮುಂಬೈ ಮೇಲೆ ಯಾವ ರೀತಿ ಇತ್ತು ಅದೇ ರೀತಿ ಎಲ್ಲಾ ಟೀಮ್ ಆ ರೀತಿನೇ ಇರ್ಬೇಕು. ಎಲ್ಲಾ ಮ್ಯಾಚಸ್ ಕೂಡ ಟೀಮು ಮೆಂಬರ್ಸ್ ಕೂಡ ಆ ರೀತಿನೇ ಇರ್ಬೇಕು. ಚೇಂಜಸ್ ಮಾತ್ರ ಆಗ್ಬಾರ್ದು. ಗಾಯ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ತುಂಬಾ ಇಷ್ಟ ಆಗಿದೆ ತುಂಬಾ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಆರ್ ಸಿ ಬಿ ಫ್ಯಾನ್ಸ್ ನೋಡೋಣ ಎಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಏನಂತೆಲ್ಲ ನೋಡೋಣ ಗಾಯ್ಸ್. ಬನ್ನಿ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ.